Hello everyone, welcome to Navras Maths Tutorials. Example number 11. ನೋಡಿ ಏನು ಕೊಟ್ಟಿದ್ದಾರೆ, check whether 7 root 5, 7 upon root 5, root 2 plus 21 and pi minus 2 are irrational numbers or not ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡಿ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, 7 root 5. ಇದರಲ್ಲಿ 7 ರೇಷನಲ್ ನಂಬರ್ ಅಲ್ವಾ, 7 ಇಸ್ ಎ ರೇಷನಲ್ ನಂಬರ್. ಆದ್ರೆ ರೂಟ್ 5 ಏನಿದೆಯಲ್ಲ ಅದು ಇರೇಷನಲ್ ನಂಬರ್. ರೂಟ್ 4 ಆಗಿದ್ರೆ ಅದ್ರ ವ್ಯಾಲ್ಯೂ ನಾವು 2 ಅಂತ ಹೇಳ್ತೀವಿ, ರೂಟ್ 9 ಆದ್ರೆ ಅದ್ರ ವ್ಯಾಲ್ಯೂ 3 ಅಂತ ಹೇಳ್ತೀವಿ. ಆದ್ರೆ ಇದು ರೂಟ್ 5, ರೂಟ್ 5 ವ್ಯಾಲ್ಯೂ ಏನಿರುತ್ತೆ, ಈ ತರ ಬರುತ್ತೆ, 2.236 ಡಾಟ್ 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 ಬರುತ್ತೆ. ಅಂದ್ರೆ ಇನ್ಫಿನಿಟ್, ಇದು ಮುಂದೆ ಏನೇನೋ ಬರುತ್ತೆ. ಸೊ ಇಂಥದನ್ನ ನಾವು ಮಲ್ಟಿಪ್ಲೈ ಮಾಡಿದಾಗ ನಮ್ಗೇನ್ ಬರುತ್ತೆ ನೋಡಿ, ಡಾಟ್ 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 ಇಂಟು 7 ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಓಕೆ, 6 7s 42, 3 7s 21 plus 4 25, 2 7s 14 plus 2 16, 2 7s 14 plus 1 15. ನೋಡಿ ಈ ರೀತಿ ಬರುತ್ತೆ. ಓಕೆ, ಈಗ 15.652 ಡಾಟ್ 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 ಬರುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿಲ್ಲ, ಇಲ್ಲೇನ್ ಮಲ್ಟಿಪ್ಲಿಕೇಶನ್ ಆಗಿದೆ ಅಲ್ಲ ಇದು ಕಂಪ್ಲೀಟ್ ಆಗಿಲ್ಲ. ಅಂದ್ರೆ ಇಲ್ಲಿ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ಬರುತ್ತೆ. ಸೊ ಅಂತ ನಂಬರ್ಸ್ ನಾವೇನಂತ ಕರಿತೀವಿ, ಇರ್ರಾಷನಲ್ ನಂಬರ್. ಸೊ ಈ ನಂಬರ್ನ ಇವಾಗ ಏನಿದೆ ಅಲ್ಲ 7 root 5, ಇದು ಇರ್ರಾಷನಲ್ ನಂಬರ್. ನೋಡಿ ನೋಡಿ, ಯಾವುದೇ ರೇಷನಲ್ ನಂಬರ್ ಮಲ್ಟಿಪ್ಲೈಡ್ ಬೈ ಇರ್ರಾಷನಲ್ ನಂಬರ್ ಏನ್ ಬರುತ್ತೆ ನಮ್ಗೆ ಆನ್ಸರ್, ಇರ್ರಾಷನಲ್ ನಂಬರೇ ಬರುತ್ತೆ. ಓಕೆ, ಇದು ನಾವು ಮುಂಚೆ ಇಂಟ್ರೊಡಕ್ಷನ್ ಅಲ್ಲಿ ಕೂಡ ಓದಿದೀವಿ, ಈಗಲೂ ಹೇಳ್ತೀವಿ, ಯಾವುದೇ ನಂಬರ್ ಆಗಲಿ. ಆದ್ರೆ ಈ ಎರಡು ಇರ್ರಾಷನಲ್ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಇರ್ರಾಷನಲ್ ನಂಬರ್ ಆದ್ರೂ ಬರ್ಬೋದು, ಆರ್ ರೇಷನಲ್ ನಂಬರ್ ಆದ್ರೂ ಬರ್ಬೋದು, ಯಾವ್ದಾದ್ರು ಬರ್ಬೋದು. ಆದ್ರೆ ಒಂದು ರೇಷನಲ್ ಒಂದು ಇರ್ರಾಷನಲ್ ಇತ್ತಂದ್ರೆ ಕಂಪಲ್ಸರಿ ಇರ್ರಾಷನಲ್ ನಂಬರೇ ಬರುತ್ತೆ. ಓಕೆ, ಸೊ ಇಲ್ಲಿ ಒಂದು ರೇಷನಲ್ ಇದೆ, ಒಂದು ಇರ್ರಾಷನಲ್ ಇದೆ, ಎರಡು ಮಲ್ಟಿಪ್ಲೈ ಮಾಡಿದಾಗ ಬರೋದೇ ನಮ್ಗೆ ಇರ್ರಾಷನಲ್ ನಂಬರ್. ಓಕೆ, ಈಗ ಸೆಕೆಂಡ್ ಒನ್ ನೋಡೋಣ. 7 upon root 5 ಅಲ್ವಾ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕು, ಇಲ್ಲಿನೂ ನೋಡಿ 7 ರೇಷನಲ್ ನಂಬರ್, ರೂಟ್ 5 ಇರ್ರಾಷನಲ್ ನಂಬರ್. ಇಲ್ಲಿನೂ ಅದೇ ಅರ್ಥ, ನಾವು ಓದಿದೀವಲ್ವಾ, ರೇಷನಲ್ ನಂಬರ್ ಡಿವೈಡೆಡ್ ಬೈ ಇರ್ರಾಷನಲ್ ನಂಬರ್ ಏನ್ ಬರುತ್ತೆ ಆನ್ಸರ್, ಇರ್ರಾಷನಲ್ ನಂಬರೇ ಬರುತ್ತೆ. ಎಕ್ಸಾಂಪಲ್ ನೋಡೋಣ ಅಂತಂದ್ರೆ ನೋಡಿ, ಈಗ ರೂಟ್ 5 ಇದೆಲ್ಲ ಡಿನಾಮಿನೇಟರ್, ಸೊ ಮಲ್ಟಿಪ್ಲೈ ಮಾಡ್ಬೇಕು. ಸೇಮ್ ರೂಟ್ 5 ಇಂಟು ರೂಟ್ 5 ಡಿವೈಡೆಡ್ ಬೈ ರೂಟ್ 5 ಮಾಡಿದಾಗ ನಮ್ಗೆ ಇಲ್ಲಿ ಏನ್ ಬರುತ್ತೆ, 7 root 5, ಕೆಳಗಡೆ ರೂಟ್ 5 ಇಂಟು ರೂಟ್ 5 ಮಾಡಿದ್ರೆ 5 ಬರುತ್ತೆ. ಓಕೆ, ಇಲ್ಲಿ ಏನ್ ಬಂದಿತ್ತು ನಮ್ಗೆ 7 root 5 ಅಂದ್ರೆ ಇಲ್ಲಿ ನೋಡಿ ಈ ರೀತಿ ಬಂದಿತ್ತು ವ್ಯಾಲ್ಯೂ 15.652 ಡಾಟ್ 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 ಅಪಾನ್ ಮತ್ತೆ 5 ಬಂತು. ಈಗ ಮತ್ತೆ ಡಿವೈಡ್ ಮಾಡಿದ್ರೆ ನಮ್ಗೆ ಇಲ್ಲಿ ಕಂಪ್ಲೀಟ್ ಇಲ್ಲ, ಇಲ್ಲಿ ಡಿವೈಡ್ ಮಾಡಿದಾಗೂ ನಮ್ಗೆ ಮತ್ತೆ ಇನ್ಕಂಪ್ಲೀಟೇ ಬರುತ್ತೆ, ಅಂದ್ರೆ ಅದು ಇರ್ರಾಷನಲ್ ನಂಬರೇ ಬರುತ್ತೆ. ಓಕೆ ಆಯ್ತಾ, ಅಂಡರ್ಸ್ಟ್ಯಾಂಡ್ ಆಯ್ತಾ. ಈಗ ನೆಕ್ಸ್ಟ್ ಒನ್, ರೂಟ್ 2 ಪ್ಲಸ್ 21. ನೋಡಿ ಇಲ್ಲಿ ಏನಿದೆ, ರೂಟ್ 2 ಇರ್ರಾಷನಲ್ ನಂಬರ್ ಇದೆ, 21 ರೇಷನಲ್ ನಂಬರ್ ಇದೆ. ಅಂದ್ರೆ ಇಲ್ಲಿನೂ ಅಷ್ಟೇ ನೋಡಿ, ಯಾವುದೇ ಇರ್ರಾಷನಲ್ ನಂಬರ್ ಪ್ಲಸ್ ರೇಷನಲ್ ನಂಬರ್ ಆರ್ ರೇಷನಲ್ ನಂಬರ್ ಪ್ಲಸ್ ಇರ್ರಾಷನಲ್ ಎರಡು ಒಂದೇ ಅಲ್ವಾ. ಸೊ ಯಾವುದೇ ರೇಷನಲ್ ನಂಬರ್ಗೆ ಇರ್ರಾಷನಲ್ ನಂಬರ್ ಆಡ್ ಮಾಡಿದಾಗ ನಮ್ಗೆ ಆನ್ಸರ್ ಬರೋದು ಇರ್ರಾಷನಲ್ ನಂಬರ್. ಆಡ್ ಮಾಡಂಗಿದ್ರು ಮಾಡಿ ನೋಡ್ಬೋದು. ರೂಟ್ 2 ವ್ಯಾಲ್ಯೂ ಏನಿದೆ 1.4142 ಡಾಟ್ 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 ಬರುತ್ತೆ. ಸೊ ಇದಕ್ಕೆ 21 ಆಡ್ ಮಾಡಿದ್ರೆ ಏನಾಗತ್ತೆ, ಇಲ್ಲಿ ನೋಡಿ 1.4122 ಡಾಟ್ ಡಾಟ್ ಮಾಡಿದ್ರೆ ನೋಡಿ ಏನಾಗುತ್ತೆ, 22.4142 ಡಾಟ್ ಡಾಟ್ ಡಾಟ್. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗ್ತಾ ಇಲ್ಲ. ಸೊ ಇಲ್ಲಿ ಏನಾಗತ್ತೆ ನಮ್ಗೆ ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ಬರುತ್ತೆ. ಸೊ ನಾವೇನ್ ಹೇಳ್ಬೋದು,
ಇರ್ಯಾಷನಲ್ ನಂಬರ್ ಪ್ಲಸ್ ರ್ಯಾಷನಲ್ ನಂಬರ್ ಇಸ್ ಈಕ್ವಲ್ಸ್ ಟು ಇರ್ಯಾಷನಲ್ ನಂಬರ್. ಈಗ ಫೋರ್ತ್ ಒನ್ ನೋಡಿ, ಪೈ ಮೈನಸ್ 2 ಅಂತ ಇದೆ. ಈಗ ಪೈ ಅಂದ್ರೆ ಏನಿದು? ಇರ್ಯಾಷನಲ್ ನಂಬರ್ ಅಲ್ವಾ, ನಮ್ಗೆ ಗೊತ್ತಿದೆ. ಪೈ ಅಂದ್ರೆ 22/7 ಅಂತೀವಿ. ಓಕೆ, -2. ಈಗ 22/7 ಅಂದ್ರೆ ನಾವು ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? 3.1428 ಡ್ಯಾಶ್ 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 ಈ ತರ ಡಾಟ್ ಡಾಟ್. ಓಕೆ, ಇದರಲ್ಲಿ 2 ಮೈನಸ್ ಮಾಡಿದ್ರೆ ನಮ್ಗೇನ್ ಬರುತ್ತೆ ನೋಡಿ, ಇಲ್ಲಿ ಮಾಡ್ತೀನಿ ಮೈನಸ್. ಏನ್ ಬರುತ್ತೆ? 1.1428 ಮತ್ತೆ ಡಾಟ್ 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 ಬರುತ್ತೆ. ಸೊ ಇದೇನಾಯ್ತು? ನಾನ್ ಟರ್ಮಿನೇಟಿಂಗ್ ಅಂಡ್ ನಾನ್ ರಿಪೀಟಿಂಗ್ ಡೆಸಿಮಲ್ ಬರುತ್ತೆ. ಸೊ ಇಲ್ಲಿ ಕೂಡ ಏನಾಗತ್ತೆ? irrational number minus rational number is equals to irrational number. ಯಾವುದೇ ನಂಬರ್ಗೆ ನೋಡಿ, ಅಂದ್ರೆ ಈ 4 ಆಪರೇಷನ್ಸ್, ಒಂದು ಪ್ಲಸ್, ಒಂದು ಮೈನಸ್, ಒಂದು ಮಲ್ಟಿಪ್ಲಿಕೇಶನ್, ಒಂದು ಡಿವಿಷನ್, ಈ 4 ಆಪರೇಷನ್ಸ್ ಏನಿದಾವಲ್ವಾ, ಒಂದು ರೇಷನಲ್ ನಂಬರ್ ಒಂದು ಇರ್ರೇಷನಲ್ ನಂಬರ್ ಜೊತೆ ಮಾಡಿದಾಗ ನಮ್ಗೆ ಬರೋ ಆನ್ಸರ್ ಇರ್ರೇಷನಲ್ ನಂಬರೇ. ಇಲ್ಲಿ ನೋಡಿ ಮಾಡಿದ್ವಲ್ವಾ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಇಲ್ಲಿ ಡಿವಿಷನ್ ಮಾಡಿದ್ವಿ, ಇಲ್ಲಿ ಅಡಿಷನ್ ಮಾಡಿದ್ವಿ, ಇಲ್ಲಿ ಸಬ್ಟ್ರಾಕ್ಷನ್ ಮಾಡಿದ್ವಿ, ಎಲ್ಲದ್ರಲ್ಲೂ ನಮಗೆ ಇರ್ರೇಷನಲ್ ನಂಬರೇ ಬಂತು. ಸೊ ಇದನ್ನ ನಾವು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.